ಹೀಗೆ ಪ್ರಾಕ್ಟೀಸ್. ಮಾಡ್ಕೊಡ್ತೆ ಹಿಂಗಲ್ಲ ಅನ್ಕೊಡ್ತೀವಿ ನಿಂದಕ ಮುಚ್ಕೋ ಹೊಡ್ಪೈ. ಈಗ ನಾವು ಕೋಲಾರ ಜಿಲ್ಲೆಯ KGF ತಾಲೂಕಿನ ಸರ್ವರಡ್ಡಿಹಳ್ಳಿ ಗ್ರಾಮದಲ್ಲಿ ಶ್ರೀಮತಿ ನಾಗರತ್ನಮ್ಮ ಅವರ ಒಂದು ಕುಟುಂಬದಲ್ಲಿ ಹೈನುಗಾರಿಕೆಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋದಕ್ಕೆ ಬಂದಿದ್ದೀವಿ. ನೋಡಿ, ಇವೆಲ್ಲ ಕೂಡ ಹಸುಗಳು. ಇವು ಸುಮಾರು ಒಂದು ದಿನಕ್ಕೆ ಬೆಳಿಗ್ಗೆ ಒಂದು 10ರಿಂದ 15 ಲೀಟ್ರು, ಸಾಯಂಕಾಲ ಒಂದು 10ರಿಂದ 15 ಲೀಟ್ರ್ ಹಾಲನ್ನು ಒಂದೊಂದು ಹಸುನೂ ಕೂಡ ಕೊಡ್ತದೆ. ಇದಕ್ಕೆ ಮೇವನ್ನು ಬಂದ್ಬಿಟ್ಟು ಮಿಷನ್ ಇಟ್ಕೊಂಡಿದ್ದಾರೆ ಇವರು. ಈ ಫಾರಮ್ ಹುಲ್ಲನ್ನು ತೊಗೊಂಬಂದು ಹೊಲದಿಂದ ತೊಗೊಂಬಂದು ಅದನ್ನು ಮಿಷನಲ್ಲಿ ಹಾಕಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಬಿಟ್ಟು ಅದಕ್ಕೆ ಹಸುಗಳಿಗೆ ಕೊಡ್ತಾರೆ. ಪ್ರತಿ ದಿವಸ ಈ ಹಸುಗಳನ್ನು ತೊಳಿತಾರೆ ಇವರು. ಇದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಹೈನುಗಾರಿಕೆಗೆ ತುಂಬ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ಜಿಲ್ಲೆ. ಇಲ್ಲಿ ಪ್ರತಿಯೊಂದು ಹಸುಗಳು ಕೂಡ ಉತ್ತಮ ಗುಣಮಟ್ಟದ ಒಂದು ಹಾಲನ್ನು ಕೊಡ್ತದೆ. ಜೊತೆಗೆ ಈ ಹಸುಗಳನ್ನು ಸಾಕ್ತಕ್ಕಂಥ ಒಂದು ವಿಧಾನವೇ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರತಿ ದಿವಸ ಹಸುಗಳನ್ನು ತೊಳಿಬೇಕು, ಮತ್ತು ಸಗಣಿ ಇದ್ದರೆ ಅದನ್ನೆಲ್ಲ ಕೂಡ ಗುಡಿಸಾಕಬೇಕು. ಇದರಿಂದ ಗೊಬ್ಬರ ಆಗುತ್ತೆ. ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಹಾಲನ್ನು ಈ ಹಸುಗಳು ಕೊಡ್ತಾರೆ. ಹೀಗೆ ಹಸುಗಳನ್ನು ಸಾಕ್ತಕ್ಕಂಥವ್ರು ಇವರು ನಮ್ಮ ಒಂದು ಚಿಕ್ಕ ರೈತರು ರೇವಂತ್ ರೆಡ್ಡಿ ಅಂತ. ಇವರು ಕೂಡ ಈ ಹಸುಗಳನ್ನೆಲ್ಲ ಕೂಡ ಸಾಕೋದಕ್ಕೆ ತುಂಬ ಶ್ರಮ ವಹಿಸ್ಕೊಂಡು ಈ ಒಂದು ಹಸುಗಳನ್ನೆಲ್ಲ ಕೂಡ ಸಾಕ್ತಾ ಇದ್ದಾನೆ. ಈಗ ಅಮ್ಮನ್ ಕೇಳೋಣ ಯಾವ ರೀತಿಯಲ್ಲಿ ಹಾಲನ್ನು ಕರೀತಾರೆ ಏನು ಅಂತ. ಬಾಮ್ಮ ಕನ್ನಡದಾಗೆ ಹೇಳ್ತಾರೆ. ಈಗ ಈ ಹಸುಗಳು ದಿನ ಎಷ್ಟು ಲೀಟ್ರ್ ಕೊಡುತ್ತಮ್ಮ ಹಾಲು? ಒಂದೊಂದು ಹಸು 10 ಲೀಟ್ರ್ ಕೊಡ್ತಾರೆ ಸರ್. 10 11 ದಿನ ಬೆಳಿಗ್ಗೆ 10 ಸಾಯಂಕಾಲ 10 ಕೊಡ್ತದೆ. ಮತ್ತು ಈ ಹಾಲನ್ನು ಕರೆಯೋದಕ್ಕೆ ಏನಾನ ಮಿಷನ್ಗಳೇನ ಇದಾವ? ಇಲ್ಲ ಸರ್, ನಾವೇ ಕರೀತೀವಿ. ನೀವೇ ಕರೆಯೋದು? ಇಷ್ಟು ಹಸುಗಳಿಂದನೂ ನೀವೇ ಕರಿತೀರಾ? ಇವರೇ ಕರೀತಾರಂತೆ. ಜೊತೆಗೆ ಈ ಹಾಲನ್ನು ಕರೆದ್ಬಿಟ್ಟು ಎಲ್ಲಿಗೆ ತೊಗೊಂಡು ಹೋಗ್ತೀರಾ ನೀವು? ರಾಮಸಾಗರದಲ್ಲಿ ಡೈರಿಗೆ ತೊಗೊಂಡು ಹೋಗ್ತಾರೆ. ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಇದೆ. ರಾಮಸಾಗರಕ್ಕೆ ತೊಗೊಂಡೋಗ್ಬಿಟ್ಟು ಡೈರಿಯಲ್ಲಿ ಹಾಕ್ತಾರೆ. ಅವರೇನು ನಿಮಗೇನು ದುಡ್ಡು ಕೊಡ್ತಾರೆ? ಇಲ್ಲಾಂದರೆ ಬ್ಯಾಂಕ್ಗೆ ಹಾಕ್ತಾರೆ ಅಕೌಂಟ್ಗೆ? ಎಲ್ಲ ಬ್ಯಾಂಕ್ ಅಕೌಂಟ್ಗೆ ಹಾಕೋದಾ? ಈ ಹಸುಗಳಿಗೆ ಈ ಮೇವು ಇದೆಯಲ್ಲ, ಈ ಮೇವನ್ನೆಲ್ಲ ನೀವು ಬೇರೆ ಕಡೆಯಿಂದ ತೊಗೊಂಡು ಬರ್ತೀರಾ ಇಲ್ಲ ನೀವೇ ಬೆಳೀತೀರಾ? ನೀವೇ ಬೆಳೆಯೋದು? ಇವ್ರ ತೋಟದಲ್ಲೇ ಬೆಳೆದು ಇವರೇ ಈ ಹಸುಗಳನ್ನು ಸಾಕ್ತಕ್ಕಂಥದ್ದು. ಅಂದರೆ ಸಂಪೂರ್ಣವಾಗಿ ಯಾರೂ ಕೂಲಿಯವರಿಲ್ಲ. ಹಸುಗಳನ್ನು ಸಾಕ್ತಕ್ಕಂಥವ್ರು ಇವರೇ. ಹಸುಗಳಿಗೆ ಮೇವು ಇವರು ಹೊಲದಲ್ಲೇ ಬೆಳೀತಾರೆ. ಮತ್ತು ಇವರೇ ಹಾಲನ್ನು ತೊಗೊಂಡೋಗ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಬರ್ತಾರೆ. ಈಗ ಸಂಪೂರ್ಣವಾಗಿ ಇವರೇ ಈ ಹೈನುಗಾರಿಕೆಯನ್ನು ಯಾರೇ ಕೂಲಿಯವರ ಒಂದು ಇದಿಲ್ದಿರ, ಸೇವೆ ಇಲ್ದಿರ ಇವರಷ್ಟಕ್ಕೆ ಇವರೇ ಈ ಒಂದು ಹೈನುಗಾರಿಕೆಯನ್ನು ಹಸುಗಳನ್ನು ಮೇಯಿಸ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಸಿಲ್ಕು, ಮಿಲ್ಕು ಮತ್ತು ಗೋಲ್ಡ್ಗೆ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಇವು HF ತಳಿ ಅಂತ ಕರೀತಾರೆ. ಇದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ MV ಕೃಷ್ಣಪ್ಪ ಅಂತಕ್ಕಂಥ ಒಬ್ಬ ಮಿನಿಸ್ಟ್ರು ಮೊದಲು ಡೆನ್ಮಾರ್ಕ್ ದೇಶದಿಂದ ಈ ತಳಿಯನ್ನು ತರಿಸಿರ್ತಕ್ಕಂಥದ್ದು. ಇವು ತುಂಬ ಒಂದು ದಿನಕ್ಕೆ ಸುಮಾರು 40 ಲೀಟ್ರ್ ಹಾಲಷ್ಟು ಈ ಹಸುಗಳು ಕೊಡ್ತವೆ. ಇದಕ್ಕೆ HF ಅಂತೇಳಿ ಕರೀತಾರೆ. 40 ಲೀಟ್ರ್ ಒಂದು ದಿನಕ್ಕೆ ರೀ? ಮುಂಜಾನೆ ಸಂಜೆಗೆ ಎರಡು? ಮುಂಜಾನೆ 20. ಹಾಂ, ಸಂಜೆಗೆ 20. ಮುಂಜಾನೆ 20, ಸಂಜೆಗೆ 20. ಎಷ್ಟು ಬರ್ಬೇಕಣ್ಣ ದೊಡ್ಡಿದ್ರೆ? 28ವರೆ. 28ವರೆ ಬಂದರೆ ಚೆನ್ನಾಗಿ ಇದಿದೆ ಅಂತ ಕ್ವಾಲಿಟಿ. 28 ಡಿಗ್ರಿ ಬರಬೇಕು. 4 ಫ್ಲಾಟ್ ಇದೆ. ಹಾಂ, ಇದು 1 ಲೀಟ್ರ್ ಎಷ್ಟಿದೆ? ಏನು ರೈತರಿಗೆ ಕೊಡೋದ? ಇಲ್ಲ, ರೈತರಿಗೆ ಕೊಡ್ತಾರೆ. 35 ದಿನ. ಒಂದು ಪ್ರೋತ್ಸಾಹನ 5 ರೂಪೀಸ್ ಅಂತ 40ವರೆ. ಮೊನ್ನೆ ಯಾವ್ದು 5 ರೂಪಾಯಿ ಏನೋ ಕೊಡ್ತಾರೆ? ಇಲ್ಲ, 4 ರೂಪಾಯಿ. 4 ರೂಪಾಯಿ ಕೊಡ್ತೀನಿ ಅಂದಿದ್ದಾರಾ? ಎಷ್ಟು ಲೀಟ್ರ್ ಬರುತ್ತೆ ಸರ್ ಇಲ್ಲಿಗೆ? ಟೋಟಲ್ ಬೆಳಗ್ಗೆ ಸಂಜೆ ಸೇರಿ 5,300. 5,300 ಒಂದು ದಿನಕ್ಕೆ? ಬೆಳಗ್ಗೆ ಸಂಜೆ ಸೇರಿ 5,000. ಸದ್ಯಕ್ಕೆ ನಮ್ಮ ಏರಿಯಾದಲ್ಲಿ ದೊಡ್ಡ ಇದು ಅಂತಂದರೆ ಹಾಲಿನ ಡೈರಿ ಇದೆ. ಹಾಂ, KGF ತಾಲೂಕಲ್ಲೇ ತುಂಬ ಜಾಸ್ತಿ ದೊಡ್ಡದು ಮತ್ತು ಫೇಮಸ್ ಆಗಿರ್ತಕ್ಕಂಥದ್ದು, ಸುಮಾರು ದಿನಗಳಿಂದ ನಡೀತಾ ಇರತಕ್ಕಂಥ, ಚೆನ್ನಾಗಿ ನಡೀತಾ ಇರೋದು ಅಂತಂದರೆ ಇದೇ ಡೈರಿ, ಒಡ್ರಳ್ಳಿ ಡೈರಿ ಅಂತ. ಒಡ್ರಳ್ಳಿ ಹಾಲಿನ ಉತ್ಪಾದಕರ ಸಹಕಾರ ಸಂಘ ಅಂತ ಕರೀತಾರೆ ಇದು.
ಹಾಕಿದ್ರಾಗ ಕಡಿಮೆ ಬರುತ್ತೆ ಕಡಿಮೆ ಬರುತ್ತೆ. ಅವಾಗ ಬಿಸಿ ಇರುತ್ತೆ, ಬಿಸಿ ಇದ್ರೆ ಬಿಸಿ ಚೆಕ್ ಮಾಡ್ಕೊತೀವಿ. ಈ ಕಡೆ ಮೇಲೆ ಬರ್ತದೆ ಬಿಸಿ ಇರುತ್ತೆ. 25 ಡಿಗ್ರಿ ಬಂದು ಟೆಂಪ್ರೇಚರ್ 35 ಡಿಗ್ರಿ ಪಕ್ಕ ಇರುತ್ತೆ ಡಿಗ್ರಿ. ಅವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ಆರಿಸಿ ಅಂತ ಹೇಳಿ ಕೊಡ್ತಾ ಇದ್ರು. ಒಂದು ಸುಮಾರು ಒಂದು ಅರ್ಧ ಗಂಟೆ ಮಾರಿಸ್ತಾ ಇದ್ವಿ, ಅದು ಕರೆಕ್ಟಾಗಿ ಇದಕ್ಕೆ ಬರುತ್ತೆ. ನೀರು ಹಾಕಿದ್ರೆ ಎಷ್ಟು ಆರಿಸಿದ್ರು ಬರಲ್ಲ, ಅಷ್ಟೇ ಬರೋದು. ಅದು ಹಾಲು ಕಡಿಮೆ ಟೆಂಪ್ರೇಚರ್ ಇದೆಲ್ಲ ಟೆಂಪ್ರೇಚರ್ ಇದ್ರಾಗನ ಕಡಿಮೆ ತೋರಿಸುತ್ತೆ. ಬಿಸಿ ಇರುತ್ತೆ, ಬಿಸಿ ಚೆಕ್ ಮಾಡ್ತೀವಿ. 35 ಟೆಂಪ್ರೇಚರ್ ಇದ್ದರೆ 25 ಡಿಗ್ರಿ ಬಂದು ಅದು 25 ಮಿನಿಮಮ್ 25 ಡಿಗ್ರಿಯಲ್ಲಿ ಈ ಹೈನುಗಾರಿಕೆಯಿಂದ ಕೋಲಾರ ಜಿಲ್ಲೆಯ ಎಷ್ಟೋ ಒಂದು ಬಡ ಕುಟುಂಬಗಳು ತಮ್ಮ ಜೀವನವನ್ನು ಸ್ವಾಭಿಮಾನದಿಂದ ಮಾಡೋದಕ್ಕೆ ಸಹಕಾರಿಯಾಗಿದೆ. ಯಾರೋ ಬೇರೆಯವ್ರ ಹತ್ರ ಹೋಗಿ ಕೂಲಿ ಕೆಲಸ ಮಾಡ್ತೀರ, ತಮ್ಮಷ್ಟಕ್ಕೆ ತಾವೇ ಸ್ವಲ್ಪ ಜಾಗದಲ್ಲಿ ಹುಲ್ಲನ್ನು ಬೆಳೆದುಕೊಂಡು ಅದನ್ನು ಕೊಯ್ಕೊಬಂದು ಹಸುಗಳಿಗೆ ಹಾಕಿ ಹಸುಗಳನ್ನು ಸಾಕ್ತಿರ್ತಾರೆ. ಇದು ಸ್ವಾಭಿಮಾನದ ಬದುಕು. ಕಲಬುರಗಿ ಕಂಟಿನ್ಯೂ ಬರ್ತಾರ್ರಿ ಸರ್, ಕಂಟಿನ್ಯೂ ಬರ್ತಾರ್ರಿ. ನಮ್ಮ ಕಡೆ ಹ್ಞೂ ಜನರ ಒಂದು ಮುಖ್ಯ ಜೀವನಾಧಾರನೇ ಇದೆ. ಹ್ಞೂ